ಶಿವಮೊಗ್ಗ ತುಂಗಭದ್ರಾ ಸಕ್ಕರೆ ಕಾರ್ಖಾನೆಯ ವಿಸ್ತಾರವಾದ ಜಾಗದಲ್ಲಿ ರೈತರು ಉಳಿಮೆ ಮಾಡಿದ್ದಾರೆ. 25 ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿದ್ದಾರೆ. ಈಗಿನ ಸರ್ಕಾರ ರೈತರ ಪರವಾದ ನಿಲುವನ್ನು ವ್ಯಕ್ತಪಡಿಸಿ ಹಕ್ಕುಪತ್ರ ನೀಡುವಲ್ಲಿ ಮುಂದಾಗಬೇಕು ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮಲಗೊಪ್ಪದಲ್ಲಿ ತುಂಗಭದ್ರಾ ಶುಗರ್ ಫ್ಯಾಕ್ಟರಿ ಏನಿತ್ತು, ಸುಮಾರು ಅದರ ಹೆಸರಿನಲ್ಲಿ 2374 ಎಕರೆ ಜಾಗವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ, ಅದರಲ್ಲೂ ವಿಶೇಷ ಶಿವಮೊಗ್ಗ ಗ್ರಾಮಾಂತರದ 8 ಗ್ರಾಮಗಳಲ್ಲಿ ಭೂಮಿಯನ್ನು ಅವರಿಗೆ ಕೊಡುವಂತ ಪ್ರಯತ್ನ ಆಗಿದೆ. ಫ್ಯಾಕ್ಟರಿ ಮುಚ್ಚೋಗಿದೆ. ಆ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತಹ ಕಾರ್ಖಾನೆಯ ಮುಖ್ಯಸ್ಥರು ಕಂದಾಯ ಕಟ್ಟ ವಿಚಾರದಲ್ಲಿ ಹಿನ್ನಡೆ ಆದ್ದರಿಂದ ಆ ಜಾಗವನ್ನ ಸರ್ಕಾರಿ ಪರ ಅಂತ ಮಾಡ್ಕೊಂಡಿತ್ತು. ಈಗೇನು ಸರ್ಕಾರಿ ಪರ ಅಂತ ಮಾಡ್ಕೊಂಡಿತ್ತು, ಅದು ವಿರುದ್ಧ ಆ ತುಂಗಭದ್ರಾ ಶುಗರ್ಸ್ನ ಮುಖ್ಯಸ್ಥರು ಮದ್ರಾಸಿನ ಹೈಕೋರ್ಟ್ಗೆ ಹೋಗಿ ವಾಪಸ್ಸು ಅದನ್ನ ರಿಸ್ಟೋರ್ ಮಾಡ್ಕೊಬೇಕು, ಮತ್ತೆ ತುಂಗಭದ್ರಾ ಹೆಸರಿಗೆ ಪಾಣಿಯನ್ನು ಏರಿಸಬೇಕು ಅಂತ ಆದೇಶವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಕೋರ್ಟ್ ಕೂಡ ಆದೇಶ ಮಾಡಿದೆ, ಆ ಸಂಬಂಧಪಟ್ಟಂತಹ ಬಾಕಿ ಇದ್ದಂತ ಕಂದಾಯವನ್ನು ಕಟ್ಟಿಸಿಕೊಂಡು ವಾಪಸ್ ತುಂಗಭದ್ರಾ ಶುಗರ್ಸ್ ಹೆಸರಿಗೆ ಪಾಣಿಯನ್ನು ಏರಿಸಬೇಕು ಅಂತ ಆದೇಶ ಬಂದಿದೆ. ಆಗ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ನಮ್ಮ ಮೇಲ್ಮನವಿಯನ್ನು ಹಾಕಿ ಈಗಾಗಲೇ ಆ ಜಾಗದಲ್ಲಿ 2000 ಚಿಲ್ಲರೆ ಎಕರೆಯಲ್ಲಿ ದೇವಸ್ಥಾನಗಳಿದೆ, ಸರ್ಕಾರಿ ಕಟ್ಟಡಗಳಿದೆ, ರೈತರು ಸಾಗುವಳಿಯನ್ನು ಮಾಡ್ಕೊಂಡಿದ್ದಾರೆ. 100 ಮನೆಗಳು ಈಗಾಗಲೇ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಕಳೆದ 25-30 ವರ್ಷ ಜೀವನ ನಡೆಸ್ತಾ ಇದ್ದಾರೆ. ಕೋರ್ಟಿನ ಆದೇಶನೇ ಇದೆ, 25 ವರ್ಷಕ್ಕಿಂತ ಮೇಲ್ಪಟ್ಟಲ್ಲಿ ಯಾರಾದರೂ ಜೀವನ ನಡೆಸ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಕೊಡಬಾರದು ಅಂತ ಒಂದು ನ್ಯಾಯಾಲಯದ ಆದೇಶನೇ ಇದೆ. ಆ ನ್ಯಾಯಾಲಯದ ಆದೇಶವನ್ನು ಉಪಯೋಗಿಸಿಕೊಂಡು ರೈತರ ಪರವಾಗಿ ನಿಲ್ಲಬೇಕೇ ಹೊರತು ಯಾವುದೋ ಒಬ್ಬ ಮಾಲೀಕನ ಪರವಾಗಿ ನಿಂತು ರೈತರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತೇಳಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು, ಅದೇ ರೀತಿ ನಮ್ಮ ರೈತ ಹೋರಾಟ ಸಮಿತಿಯ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ರೈತರ ಹೆಸರು ಹೇಳ್ಕೊಂಡು ಬಂದಂತ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಗೃಹ ಬಗೆಯುವಂತ ಕೆಲಸವನ್ನ ಮಾಡಬಾರದು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ.